ರೆಡಿಮೇಡ್ ಕ್ಲಾಸ್ ಈಸಿ ಕ್ಲಾಸಸ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೋಷಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನು ನಾಳೆ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ನಾನು ಎಷ್ಟಾಗುತ್ತೋ 4 ಮಾರ್ಕ್ 5 ಮಾರ್ಕಿಂದು ಕ್ವೆಶ್ಚನ್ಗಳು ಕೂಡ ಹೇಳ್ತಾ ಹೋಗ್ತೀನಿ. ಇಷ್ಟನ್ನು ಓದಿದ್ರೆ ಸಾಕು. ನೋಡಿ, ಹಾಗಾದರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾವ್. ಓಕೆ, now I start the video. Please observe whatever the important question now I am giving that are very important. ನೋಡಿ, ನಿಮ್ಮ MCQ ನಲ್ಲಿ ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫಸ್ಟ್ ಕ್ವೆಶ್ಚನ್, ಸೆಕೆಂಡ್ ಕ್ವೆಶ್ಚನ್, ಆ್ಯಂಡ್ ದೆನ್ ಫೋರ್ತ್ ಕ್ವೆಶ್ಚನ್ ವೆರಿ ಇಂಪಾರ್ಟೆಂಟ್, then 7th question. These are the most important question for your preparatory examination. One of the question will be gave in your exam. Okay, next question. Whatever next they will ask. ನೋಡಿ, ಇಲ್ಲಿ ಬನ್ನಿ. ಇದು 9th question is also very important. Discuss the causes that result in the discovery of a ನ್ಯೂ ಸಿ ರೂಟ್ ಟು ಇಂಡಿಯಾ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದೆನ್ 11th ಕ್ವೆಶನ್, ಎಕ್ಸ್ಪ್ಲೈನ್ ದ ಮಾತಾಂಡವರ್ಮ ಚಕ್ಕಡ್ ದ ಡಚ್. ಇದೇ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಪ್ರತಿ ವರ್ಷವೂ ಕೇಳ್ತಾರೆ. ಈ ಪ್ರಶ್ನೆಯನ್ನು ಕಂಪಲ್ಸರಿ 4 ಅಂಕದ ಪ್ರಶ್ನೆಯನ್ನಾಗಿ ಕೇಳಿದ್ದಾರೆ ಇಲ್ಲಿಯವರೆಗೂ. ಆಮೇಲೆ ನಿಮಗೆ ಇನ್ನು 2 ಪ್ರಶ್ನೆಗಳನ್ನ ಅಷ್ಟೇ ನೀವು ಇಲ್ಲಿ ಓದಬೇಕು. ದಿಸ್ ಇಸ್ 14th month ಆಸ್ ವೆಲ್ ಆಸ್ 13th month. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈ ಬೋತ್. ಓಕೆ, ಆ್ಯಂಡ್ ಮಾತಾಂಡ ವರ್ಮ. ಓಕೆ, ಜಾಸ್ತಿ ಬ್ಯಾಟಲ್ ಆಫ್ ಬಕ್ಸರ್ನೇ ಕೇಳಿದ್ದಾರೆ. ಆಲ್ಮೋಸ್ಟ್ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿಗೆ ನೀವು ರೆಡಿ ಆಗಿರಲೇಬೇಕು. ಆ್ಯಂಡ್ ಎಕ್ಸ್ಪ್ಲೈನ್ ದ ಮಾತಾಂಡ ವರ್ಮ. ನೆಕ್ಸ್ಟ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡಿ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಲ್ಲಿ ಸಬ್ಸಿಡರಿ ಅಲಯನ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. ಸಬ್ಸಿಡರಿ ಅಲಯನ್ಸ್ ಯಾವ್ದು ಕೇಳ್ತಾರೆ ನಿಮಗೆ? ಸಬ್ಸಿಡರಿ ಅಲಯನ್ಸ್ನ ಕೇಳ್ತಾರೆ. ತುಂಬ ಸತಿ ಕೇಳಿದ್ದಾರೆ. ಸಬ್ಸಿಡರಿ ಅಲಯನ್ಸ್ ಫಾರ್ 3 ಮಾರ್ಕರಲ್ಲಿ ಕೇಳಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಓಕೆ, ಅದೇ ಕೇಳೋದು ಈ ಲೆಸನಲ್ಲಿ. ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಪ್ರಶ್ನೆ ಯಾವುದು ಹೇಳ್ತೀನಿ. 1 ಮಾರ್ಕರಲ್ಲಿ ಏನು ಕೇಳ್ತಾರೆ ಅಂದರೆ, ದಿಸ್ ಕ್ವೆಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಈಗ ಹೇಳಿದ್ನಲ್ಲ, ಸಬ್ಸಿಡರಿ ಅಲಯನ್ಸ್ಗೆ ಕಂಡೀಷನ್ ಅದೇ ಇದು. ಓಕೆ, ಆಮೇಲೆ ನೋಡ್ಕೊಂಡೋಗಿ ಇದ್ರ ಮೇಲೆ ಒಂದು 9th ಒಂದು ಡಾಕ್ಟರೈನ್ ಆಫ್ ಲ್ಯಾಬ್ಸ್ ಪೊಲೈಸಿ ಅದ್ರ ಮೇಲೆ ಕೇಳ್ಬೋದು. ದೆನ್ ಇಲ್ಲಿ ಇದೆಯಲ್ಲ, ಇದೊಂದು 1 ಮಾರ್ಕ್ಸಿನ ವಿಡಿಯೋನ ನಾನು ಸಪ್ರೇಟಾಗಿ ಹಾಕ್ತೀನಿ. ಆವಾಗ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾನು PDF ಕಳಿಸ್ಕೊಡ್ತೀನಿ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನ ಏನು ಕೇಳ್ತಾರೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ಇಷ್ಟು ವೆರಿ ಇಂಪಾರ್ಟೆಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಇದು ಇಫ್ ಏನಾದ್ರು ಪೇಪರ್ನ ಟಫ್ ಮಾಡಬೇಕು ಅಂತ ಇದ್ದರೆ ಈ ಕ್ವೆಶನ್ನ ಕೊಡ್ತಾರೆ. ಯಾವುದು? ದಟ್ ಈಸ್ 9th ಒಂದು. ಓಕೆ, ನೆಕ್ಸ್ಟ್, ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇಲ್ಲಿ ಕೇಳೋದು ಒಂದೇ ಪ್ರಶ್ನೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದು 4 ಅಂಕಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆನೂ ಕೇಳ್ತಾರೆ. ಸಮ್ಟೈಮ್ಸ್ ಪೇಪರ್ನ ಟಫ್ ಮಾಡಬೇಕಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಮಹಲ್ವಾರಿ ಸಿಸ್ಟಮ್ ಆ್ಯಂಡ್ ರಾಯ್ತ್ವಾರಿ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಓಕೆ, ಇದು ಇಂಪಾರ್ಟೆಂಟು. ಡಿಫ್ರೆನ್ಸಸ್ನ ಕೇಳ್ತಾರೆ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 ಮಾರ್ಕ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದನ್ನೇ 4 ಮಾರ್ಕರಲ್ಲಿ ಕೇಳ್ತಾರೆ. ನಾನೀಗ ಆಲ್ರೆಡಿ ನಿಮಗೆ ಸೈನ್ಸ್ ಕ್ವೆಶನ್ಗಳನ್ನ ಕೊಟ್ಟಿದ್ದೆ. ಸ್ವಲ್ಪ ಜನ ಯೂಟಿಲೈಸ್ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಜನ ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ತುಂಬ ಫೇವ್ ಮೆಂಬರ್ಸ್ ಆರ್ ಯೂಟಿಲೈಸ್ ಸೈನ್ಸ್ ಕ್ವೆಶನ್ಸ್. ಬಟ್ ಎಲ್ಲರೂ ಕೂಡ ಏನು ಫಾಲೋ ಮಾಡಿಲ್ಲ. ಎಲ್ಲರೂ ಕೂಡ ಅದನ್ನು ನೋಡಿಲ್ಲ. ಅದು ನೋಡಿದ್ದೀರಾ ನಿಮಗೆ ಸೈನ್ಸ್ ಔಟ್ ಆಫ್ ಔಟ್ ಬರ್ತಿತ್ತು. ಸೊ ದಟ್ ನೀವು ಯಾರೂ ನೋಡಲಿಲ್ಲ. ಬಟ್ ಸೋಷಲ್ ಆದರೂ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಹೋಗಿ. 100% ಹೇಳ್ತೀನಿ, 8ಗೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ಕೋರ್ 70 ಅಬೋವ್. ಅರ್ಥ ಆಗ್ತಿದೆ? 70 ಅಬೋವ್. ಅರ್ಥ ಆಯ್ತಾ? 8ಗೆ. ಓಕೆ, ನೆಕ್ಸ್ಟ್, 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ತುಂಬ ಇಂಪಾರ್ಟೆಂಟು. ಓಕೆ, ಇದು
ಯಾವುದು ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್ ಅದು ಕೂಡ. ಇನ್ನೊಂದು ಪ್ರಶ್ನೆ 4 ಅಂಕಕ್ಕೆ ತಪ್ಪಿದ್ರೆ ಆ ಪ್ರಶ್ನೆ ಕೇಳಲಿಲ್ಲ ಅಂದರೆ ಇದನ್ನು ಕೇಳ್ತಾರೆ. ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಬೇಕಂದ್ರೆ ಈ ಕ್ವಶನ್ ಎಲ್ಲ ಕಡೆ ರಿಪೀಟ್ ಆಗಿದೆ, ನೋಡ್ಕೊಂಬನ್ನಿ. ವೆರಿ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್. ದಯವಿಟ್ಟು ನೆನ್ಪಿಟ್ಕೋಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಇನ್ನೊಂದು ಇಲ್ಲಿ ಒಂದು ಆ್ಯಕ್ಟನ್ನು ಕೂಡ ಕೇಳ್ತಾರೆ ನೋಡಿ, ಇದನ್ನು ಕೇಳ್ತಾ ಇದ್ದಾರೆ ಇವಾಗ 1919 ಆ್ಯಕ್ಟ್ನ ಕೇಳ್ತಿದ್ದಾರೆ. ಗೌರ್ನಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1919 ಆ್ಯಸ್ ವೆಲ್ ಆಸ್ 1935 ಆ್ಯಕ್ಟ್ನ ತುಂಬ ಸತಿ ಕೇಳಿದ್ದಾರೆ. ದಯವಿಟ್ಟು ಈ 2 ಆ್ಯಕ್ಟ್ಗಳನ್ನ ನೋಡ್ಕೊಂಡು ಹೋಗಿ. ಓಕೆ, ಈ ಚಾಪ್ಟರಲ್ಲಿ ಇನ್ನೇನು ಆದರೂ ಓದಬೇಕಾ? ಇಲ್ಲ, ನೋಥಿಂಗ್. ಏನು ನೀವು ಓದೋ ಅವಶ್ಯಕತೆ ಇನ್ನಿಲ್ಲ. ಇಷ್ಟನ್ನು ಓದಿದ್ರೆ ಸಾಕು. 1 ಮಾರ್ಕ್ಸಿಂದು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು, ಅಪೋಸಿಷನ್ ಟು ದ ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. ಓಕೆ, ಇದು ತುಂಬ ಚೆನ್ನಾಗಿದೆ. ಈ ಚಾಪ್ಟರಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂತ ಇಲ್ಲೇ ಹೇಳ್ತೀನಿ ನಾನು. ಒಂದು ನಿಮಿಷ. ಓಕೆ, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ದ ಚಿಕ್ಕದೇವರಾಜ ಒಡೆಯರ್ಸ್? ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ತುಂಬ ಸತಿ ಕೇಳಿರೋದು ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣ ದೇವರಾಜ ಒಡೆಯರ್ಸ್ 4. ಅದು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಕೂಡ ಕೇಳಿದ್ದಾರೆ. ರಾಯಣ್ಣ ಬಗ್ಗೆ ಕೂಡ ಕೇಳಿದ್ದಾರೆ. ದಾಂಧಿಯಾ ವಾಗ್ ಬಗ್ಗೆ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಈ 2 ಪ್ರಶ್ನೆಗಳು. ದಾಂಧಿಯಾ ವಾಗ್ ಆಲ್ಸೋ ತುಂಬ ಇಂಪಾರ್ಟೆಂಟು. ಶ್ರೀರಂಗ, ವಾಟ್ ವರ್ ದ ಕಂಡೀಷನ್ ಆಫ್ ದ ಶ್ರೀರಂಗಪಟ್ಟಣ ಟ್ರೀಟಿ, ಅದ್ರ ಬಗ್ಗೆನೂ ಕೇಳಿದ್ದಾರೆ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆನೂ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದು? ಕಿತ್ತೂರು ರಾಣಿ ಚೆನ್ನಮ್ಮ. ಅವ್ರದ್ದು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆನೂ ಕೂಡ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಈಗ ನಾನು ಕೊಟ್ಟಿರೋದ್ರಲ್ಲಿ ಇವೆಲ್ಲ ಇಂಪಾರ್ಟೆಂಟ್. ಎಷ್ಟು ಕ್ವಶನ್ ಕಲಿಬೇಕು? 1 2 3 4 5 6 ಪ್ರಶ್ನೆಗಳನ್ನ ಕಲಿತ್ರೆ ಸಾಕು. ಟೋಟಲ್ ಎಷ್ಟು? 6 ಕ್ವೆಶನ್ಸ್. ಓಕೆ, ಓನ್ಲಿ 6 ಕ್ವೆಶನ್ಸ್. ನೆಕ್ಸ್ಟ್, ಸೋಷಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮರ್ಸ್ ಮೂಮೆಂಟ್. ಇದರಲ್ಲಿ ನಾನು ನಿಮಗೆ ಒಂದೇ ಆನ್ಸರ್ ಬರೆಯೋದಕ್ಕೆ ಕೇಳ್ತೀನಿ. ಇದರಲ್ಲಿ ಕೇಳೋದು ಒಟ್ಟು ಒಂದು MCQನ ಕೇಳ್ತಾರೆ. ಆ್ಯಸ್ 1 3 ಮಾರ್ಕರ್ ಕ್ವಶನ್ನ ಕೇಳ್ತಾರೆ. ಅದು ಯಾರದೇ ಕೇಳಿದ್ರು ನೀವು ಬರಿಬೇಕಾಗಿರೋದು, ನಾನು ನಿಮಗೆ ಅದನ್ನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಮಾಡಿ ಕಳಿಸಿದಾಗ ಅದರಲ್ಲಿ ಇರುತ್ತೆ. ದಯವಿಟ್ಟು ಆ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್, ಓಕೆ, ಅದರಲ್ಲಿ ಏನು ಕೇಳ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ಬನ್ನಿ, ಇದು ತುಂಬ ಇಂಪಾರ್ಟೆಂಟು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾದರ್ ಯಾರು ಅಂತ ಕೇಳಿದ್ರೆ ವುಡ್ರೋ ವಿಲ್ಸನ್. ವೆರಿ ಇಂಪಾರ್ಟೆಂಟ್. 1 ಮಾರ್ಕರಲ್ಲಿ ಕೇಳ್ತಾ ಇರ್ತಾರೆ ತುಂಬ ಸತಿ. ಸೊ ದಟ್ ನಾನು ಅದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ? ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಏನು ಈ ಪಾಯಿಂಟ್ಸ್ಗಳನ್ನ ಬರಿಬೇಕು ಅವ್ರು ಕೇಳಿದ್ರೆ. ಅರ್ಥ ಆಗ್ತಿದೆಯಾ? ಇಲ್ಲಿದೆ ನೋಡಿ. ಅಸಿಸ್ಟ್ ದ ಲೆಜಿಸ್ಲೇಚರ್ ಆಸ್ ವೆಲ್ ಆಸ್ ದ ಎಕ್ಸಿಕ್ಯೂಟಿವ್ ಸ್ಟ್ರೆಂತ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ. ಆಮೇಲೆ ಸ್ಕೋಪ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ರಿಮೆಂಬರ್ ಓನ್ಲಿ 4 to 5 ಪಾಯಿಂಟ್ಸ್ ಅಷ್ಟೇ ಸಾಕು. ಓಕೆ, 2 ಮಾರ್ಕರ್ ಅವ್ರು 3 ಮಾರ್ಕರಿಗೆ ಕೇಳ್ತಾರೆ. ನೀವು 5 ಪಾಯಿಂಟ್ಸ್ ಬರೀರಿ. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪಾಯಿಂಟ್ಸ್ ಬರೀರಿ ಸಾಕು. 1 ಪಾಯಿಂಟ್ ಬಿಟ್ಟರೆ ಏನು ಮಾರ್ಕ್ಸ್ ಕಟ್ ಮಾಡಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದೀನಿ. ನೆಕ್ಸ್ಟು, ನೀವು ಈ ಪೋಸ್ಟ್ ಕರ್ಬ್ ಇದ್ರ ಬಗ್ಗೆನೂ ಕೂಡ ತುಂಬ ಸತಿ ಕೇಳಿದ್ದಾರೆ. ಫುಲ್ ಫಾರ್ಮ್ಸ್ಗಳ ಬಗ್ಗೆ. ಆರ್ಗನೈಸೇಷನ್, ಸ್ಟಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್, ಇದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಟೈಮ್ ಈ ಪ್ರಶ್ನೆ ಕೇಳ್ಬೋದು, ಇಫ್ ಪೇಪರ್ನೇನಾದ್ರು ಟಫ್ ಮಾಡಬೇಕಂದ್ರೆ. ಇದು ಕಳೆದ ಈ ವರ್ಷ ಮತ್ತು ನಿಮ್ಮ ಸೀನಿಯರ್ಸ್ ಬ್ಯಾಚಿಂದ ಈ ಲೆಸನ್ ಆ್ಯಡ್ ಮಾಡಿರೋದು. ಅಂದರೆ ನಿಮ್ಮ ಇಂದಿನ ವಿದ್ಯಾರ್ಥಿಗಳು ಇದ್ರಲ್ಲ 10th ಅವರಿಗೆ ಈ ಚಾಪ್ಟರ್ನ ನ್ಯೂ ಆಗಿ ಆ್ಯಡ್ ಮಾಡಿದ್ದು. ಹಾಗಾಗಿ ಇದ್ರ ಬಗ್ಗೆ ಏನು ಜಾಸ್ತಿ ಕೇಳಿದ್ದಾರೆ ಅಂದರೆ ಫಂಕ್ಷನ್ ಆಫ್ UPSC ಫಂಕ್ಷನ್ಸ್, KPSC ಫಂಕ್ಷನ್ಸ್ ನೋಡ್ಕೊಂಡೋಗಿ. ಆಲ್ಮೋಸ್ಟ್ ದೇ ವಿಲ್ ಆಸ್ಕ್ ಓನ್ಲಿ ದ KPSC ಫಂಕ್ಷನ್. ಓಕೆ, ವಾಟ್ ಈಸ್ ದಟ್? ಫುಲ್ ಫಾರ್ಮ್ ಆಫ್ KPSC ಇಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಲ್ವಾ? ಅಷ್ಟನ್ನ ಕೇಳ್ತಾರೆ.
ಇನ್ನೊಂದು ಏನು ಓದಬೇಕು ಅಂದರೆ ಈ ಪ್ರಶ್ನೆನ ಓದಿಯಪ್ಪ. ಆರನೇ ಕ್ವೆಶನ್ ಓದಬೇಕಾಗುತ್ತೆ. ಆಮೇಲೆ ಟೈಪ್ಸ್ ಆಫ್ ರೆಕ್ರೂಟ್ಮೆಂಟ್ ಓದಬೇಕಾಗುತ್ತೆ. ಅಷ್ಟೇ, ಇನ್ನೇನು ಇಲ್ಲ. ಕಮ್ಯುನಲೈಸಮ್, ಇದರಲ್ಲಿ ಯಾವ ಲೆಸನ್ ಇದು? ದ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಓಕೆ, ಇಲ್ಲೇನು ಪ್ರಶ್ನೆಗಳನ್ನ ಕೇಳ್ತಾರಂತ ಹೇಳ್ತೀನಿ. ಓಕೆ, ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಜಾಸ್ತಿ ಮೋಸ್ಟಾಗಿ ಕೇಳಿರೋ ಕ್ವಶನ್ ಯಾವುದು ಅಂದರೆ ಜಾಸ್ತಿ ಮೋಸ್ಟ್ ಪ್ರಾಬಬ್ಲಿ ಕೇಳಿರೋಂಥ ಪ್ರಶ್ನೆ ಯಾವುದು ಅಂದರೆ 9th one. ಓಕೆ, ಈ ಪ್ರಶ್ನೆನೇ ಜಾಸ್ತಿ ಸತಿ ಕೇಳಿರೋದು. ಯಾವುದಾದ್ರು ಪ್ರಶ್ನೆ ದಯವಿಟ್ಟು ಅಬ್ಸರ್ವ್ ಮಾಡಬೇಕು ತಾವೆಲ್ಲ ಚಿಲ್ಡ್ರನ್ಸ್. ಇದ್ರ ಬಗ್ಗೆ ಕೇಳಿದ್ದಾರೆ ತುಂಬ ಸತಿ ಪ್ರಶ್ನೆಗಳನ್ನ. ಅದನ್ನು ಬಿಟ್ಟರೆ ಇನ್ಯಾವುದ್ರ ಮೇಲೆ ಕೇಳ್ತಾರೆ? ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ಆ ಪ್ರಶ್ನೆ ಆಲ್ರೆಡಿ ನಾನು ಇಲ್ಲಿ ಟಿಕ್ ಮಾಡಿಸಿದ್ದೀನಿ. ಒಂದು ನಿಮಿಷ. ಏನು ಮಾಡೋದು?